ವೆಲ್ಕಮ್ ಬ್ಯಾಕ್ ಟು ಮೈ ಯಶ್ವರಸ್ ವ್ಲಾಗ್ಸ್. ಇವತ್ತು ಸಂಡೇ ಆಗಿರೋದ್ರಿಂದ ಸೊ ನಾವು ಗಂಗಮ್ಮನ ಪೂಜೆ ಮಾಡಬೇಕಿತ್ತು. ಸೊ ಹಂಗಾಗ್ಬಿಟ್ಟು ತುಮಕೂರಿಗೆ ಹೋಗ್ತಾ ಇದ್ವಿ. ನಾವು ತುಮಕೂರಲ್ಲೇ ಗಂಗಮ್ಮನ ಪೂಜೆ ಮಾಡೋದು ಸಿದ್ಧಗಂಗೆನಲ್ಲಿ. ಸೊ ಇವಾಗ ಸಿದ್ಧಗಂಗೆಗೆ ಹೋಗ್ತೀವಿ. ಹಂಗೆ ಸಿದ್ಧಗಂಗೆ ನೋಡ್ದಂಗೆ ಆಗುತ್ತೆ, ಹಾಗೆ ಗಂಗಮ್ಮನ ಪೂಜೆನೂ ಸಹ ಮಾಡಬೇಕು. ಸೊ ಏನಕ್ಕೆ ಈ ಪೂಜೆ ಮಾಡೋದು ಅಂದರೆ ಅವಾಗ ಹುಷಾರಿರಲಿಲ್ಲ 1 ಇಯರ್ ಬ್ಯಾಕು. ಸೊ ಅವಾಗ ನಮ್ಮಮ್ಮ ಹೇಳಿದ್ರು ಸೊ ಈ ಥರ ಗಂಗಮ್ಮನ ಮಾಡ್ತೀನಿ ಅಂತ ಅನ್ಕೋ, ಸೊ ಅದ್ರದ್ದು ಇರ್ಬೋದು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಲಿರಿಷಾ ಹುಡ್ದಾಗಿಂದ ಹಾಗೆ ನಮ್ಗೆ ಹುಷಾರಿಲ್ದಾಗಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ವರ್ಷನೂ ಸಹ ಮಾಡಬೇಕು. ಒಂದ್ಸಲ ಮಾಡಿಬಿಟ್ಟು ಬಿಡೋಂಗಿಲ್ಲ, ಇಲ್ಲಾಂದರೆ 3 ವರ್ಷಕ್ಕೆ ಒಂದ್ಸಲಿ ಮಾಡಬೇಕು. ಅಂದರೆ 3 ವರ್ಷಕ್ಕೆ ಬೀಳೋದಕ್ಕಿಂತ ಮುಂಚೆನೇ ಮಾಡಬೇಕು. ಸೊ ನಾವು ಯಾವ ಥರ ಮಾಡ್ತೀವಿ, ಹಾಗೆ ನಾನು ಯಾವ ಥರ ರೂಢಿ ಮಾಡ್ಕೊಂಡಿದ್ದೀನಿ ಗಂಗಮ್ಮನ ಪೂಜೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಅತ್ತೆ ಕೂಡ ಊರಿಂದ ಬಂದಿದ್ದಾರೆ, ಆಲ್ರೆಡಿ ಕ್ಯಾಸಂದ್ರದಲ್ಲಿದ್ದಾರೆ. ಸೊ ಅವರು ಸಹ ಜಾಯ್ನ್ ಆಗ್ತಾರೆ ಗಂಗಮ್ಮನ ಮಾಡಲಿಕ್ಕೆ. ಇಬ್ಬರು ಸೇರ್ಕೊಂಡು ಗಂಗಮ್ಮನ ಮಾಡ್ತೀವಿ. ಸೊ ಯಾವ ಥರ ಮಾಡ್ತೀವಿ ಏನು ಪ್ರತಿಯೊಂದು ತೋರಿಸ್ತೀವಿ, ನೋಡ್ತಾ ಇದ್ದೀವಿ. ಹಾಗೆ ಇವಾಗ ನನ್ನ ಹಸ್ಬೆಂಡ್ ಹೂವು ಕೊಡಿಸಿದ್ದಾರೆ, ಹೂವು ಮುಡ್ಕೋಬೇಕು. ಲಿರಿಸಿನ ಹೂವು ಇಲ್ಲ. ಅಲ್ಲೇ ಚಾಕ್ಲೇಟ್ ತಿಂತಾವಳೆ ಲಿರಿಷಾ, ಹುಷಾರಿಲ್ಲ ಯಾರು ಚಾಕ್ಲೇಟ್ ತಿಂತಾವಳೆ. ನನ್ನ ಹಸ್ಬೆಂಡು ಯಾವಾಗಲೂ ಡ್ರೈವಿಂಗಲ್ಲಿ ಫುಲ್ ಬ್ಯುಸಿಯಾಗಿರ್ತಾರೆ. ಸೊ ನಮ್ಮ ವ್ಲಾಗಲ್ಲಿ ಬರಲ್ವಂತೆ. ಶಾಕಿಂಗ್ ನ್ಯೂಸ್ ಏನಂದರೆ ಸಂತು ಇನ್ಮೇಲೆ ವ್ಲಾಗಲ್ಲಿ ಬರಲ್ವಂತೆ. ಅದೇ ಬ್ರೇಕಿಂಗ್ ನ್ಯೂಸ್ ಗೈಸ್. ಇವಾಗ ಇದು ಇನ್ನೊಂದು ರೋಡು ನೋಡಿ, ಇಲ್ಲಾಸು ಬಂದು ಹಿಂಗೆ ದೇವಸ್ಥಾನ ಮೇಲ್ಗಡೆನೆ ಹೋಗುತ್ತೆ. ಅಲ್ಲಿ ಸ್ಟೆಪ್ಸ್ ಹತ್ತಕ್ಕಾಗಲ್ಲ ಅಂತ ಅಂದವರು ನೀವು ಇಲ್ಲಾಸೆ ಹೋಗ್ಬೋದು. ಅಲ್ಲ ಪಾಪ, ಸ್ಟೆಪ್ಸ್ ಹತ್ತೀನಿ ಅಂದರೆ ಅಲ್ಲೇ ಹತ್ಕೊಂಡು ಬರ್ಬೋದು. ಸ್ಟೆಪ್ಸ್ ಹತ್ತಕ್ಕಾಗಲ್ಲ, ತುಂಬ ವಯಸ್ಸಾದರಿದ್ದಾರೆ, ಮಕ್ಳುಗಳಿದ್ದಾವೆ ಅಂದರೆ ಇಲ್ಲಾಸ ಆರಾಮಾಗಿ ದೇವಸ್ಥಾನ ಮುಂದೆನೆ ಹೋಗುತ್ತೆ. ಇವಾಗ ನಾನು ತೋರಿಸ್ತೀನಿ, ಇಲ್ಲಿ ನೋಡಿ, ಇಲ್ಲಿ ಕೋತಿ ಹೆಂಗ್ ಆಡ್ತೈತೆ ಅಂತ. ನಮ್ಮ ಅತ್ತೆ ಕೂಡ ನಮ್ಮ ಅತ್ತೆ ಕೂಡ ಇವಾಗ ಜಾಯಿನ್ ಆದ್ರು. ತಿಂಡಿ ತಿನ್ನಿಸ್ಕೊಂಡು ಕರ್ಕೊಂಬಂದ್ವಿ. ಇವಾಗ ಬಾಳೆಹಣ್ಣೆಲ್ಲ ಸಿಕ್ಬಿಟ್ರೆ ಏನಿಲ್ಲ, ಫುಲ್ ಎಲ್ಲ ಕಿತ್ತಾಡ್ಕೊಂಡು ತಿನ್ಬಿಡ್ತಾರೆ ಗೈಸ್, ಅಷ್ಟು ಕೋತಿಗಳು. ಫ್ರೆಂಡ್ಸ್ ಎಲ್ಲ ಹೋಗ್ಬೇಕು ದೇವಸ್ಥಾನಕ್ಕೆ. ಇವಾಗ ತೋರಿಸ್ತೀನಿ ಬನ್ನಿ. ಪಾರ್ಕಿಂಗ್ ಮಾಡ್ಬೇಕು ಗೈಸ್. ಎಂಟ್ರೆನ್ಸಿಂದ ಬಂದರೆ ನಾವು ಸ್ಟೆಪ್ಸ್ಗಳನ್ನ ಹತ್ಕೊಂಡು ಬರಬೇಕು ನೋಡಿ. ಬಟ್ ನಾವು ಇವಾಗ ಮೇಲ್ಗಡೆನೆ, ಅಂದರೆ ಬೆಟ್ಟದ ಮೇಲ್ಗಡೆನೆ ಕಾರ್ ಸಹ ಬರೋ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ರೋಡ್ ಎಲ್ಲ ಇದೆ. ಸೊ ನಾವು ಮಕ್ಕಳು ಮತ್ತು ಲಗೇಜ್ ಈ ಥರ ಇದ್ದರೆ ಡೈರೆಕ್ಟ್ ನಾವು ಇಲ್ಲಿಂದ ಬರೋದೇ ಬೆಟರ್ ಅಂತ ಅನ್ನಿಸ್ತು. ಸೊ ನಾವು ಸಿಂಗಲ್ ಬಂದರೆ ನಾವು ಸ್ಟೆಪ್ಸ್ ಹತ್ಕೊಂಡು ಸಹ ಬರ್ಬೋದು. ಇಲ್ಲಿ ಸುಮ್ಮನೆ ಇರುತ್ತೆ ನೀರು ಒಂದೊಂದು ಟೈಮ್. ಸರಿನಪ್ಪ, ಇಲ್ಲ ಯಾವಾಗಲೂ ಇರುತ್ತೆ ಇಲ್ಲಿಂದ ಎತ್ತಿ ಫಸ್ಟು ಇಲ್ಲಿ ನಾವು ಬ್ಯಾಗಲ್ಲಿ ನಾವು ಏನೇನು ತೊಗೊಂಡು ಬಂದಿರ್ತೀವಿ, ಸೊ ಅದನ್ನೆಲ್ಲ ನಾವು ತೆಗೆದು ಒಂದು ತಟ್ಟೆಗೆ ಜೋಡಿಸ್ಕೊಳ್ಬೇಕು. ಸೊ ಅಲ್ಲೇ ತಟ್ಟೆಗಳೆಲ್ಲ ಕೊಡ್ತಾರೆ, ಅಲ್ಲೇ ಇರುತ್ತೆ. ಸೊ ನಾವು ಅದನ್ನೆಲ್ಲ ತೆಗೆದಿಟ್ಕೊಂಡು ನೀಟಾಗಿ ಇದು ಗಂಗಮ್ಮನ ಮಾಡೋ ಪ್ಲೇಸ್. ಇಲ್ಲಿ ನೋಡ್ತಿದ್ರಲ್ಲ, ದೇವ್ರ ಮುಂದೆ ಒಂದು ಬಾಳೆ ಎಲೆ ಹಾಕ್ಬಿಟ್ಟು ಅದ್ರ ಮೇಲೆ ಫುಲ್ಲು ನಾವೇನೇನು ತೊಗೊಂಡು ಬಂದಿದ್ದೀವಿ ಅದನ್ನೆಲ್ಲ ಅಲ್ಲಿರೋ ಐನವರು ಎಲ್ಲ ಇಡಿಸ್ತಾರೆ ಅದ್ರ ಮೇಲೆ. ಸೊ ನಾವು ಅವ್ರು ಹೇಳ್ದಂಗೆ ಪಾಲಿಸ್ಕೊಂಡು ಹೋಗ್ಬೇಕು. ನಾನೇನೇನು ತೊಗೊಂಡು ಬಂದಿದ್ದೀನಿ ಅಂದರೆ ಕಾಯಿ, ಹೂವು ಮತ್ತು ಹಣ್ಣು, ಹಾಗೆ ಜಾಕೆಟಿನ ಪೀಸು ಮತ್ತು ವೀಳ್ಯದೆಲೆ, ಅಡಿಕೆ, ಮತ್ತು ಹಾಗೆ ತಂಬಿಟ್ಟು ಅಂತ ಬರುತ್ತೆ, ಅದೊಂದು 8 ತೊಗೊಂಬಂದಿದ್ದೀನಿ. ಮತ್ತು ಅರಿಶಿನ, ಕುಂಕುಮ ಮತ್ತು ಬಳೆ. ಹಾಗೆ ನಾನು ಸೀರೆಯಲ್ಲಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದು ಗಂಗಮ್ಮನ. ಸೀರೆ ಇಟ್ಬಿಟ್ಟು ಮಾಡ್ತೀನಿ, ಸೀರೆ ಜಾಕೆಟು 2 ಇಟ್ಬಿಟ್ಟು ಮಾಡ್ತೀನಿ. ಸೊ ಈ ಥರ ತೊಗೊಂಡು ಬಂದಿದ್ದೆ. ಹಾಗೆ ಸಪ್ರೇಟು ಕೊಡೋರಿಗೆ ಅರಿಶಿನ, ಕುಂಕುಮ ಮತ್ತು ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ, ಸೊ ಅದನ್ನು ಸಪ್ರೇಟ್ ತಂದಿದ್ದೆ. ಮತ್ತು ಹೂವು ತೊಗೊಂಡು ಬಂದಿದ್ದೆ. ಹಾಗೆ ಸ್ವಲ್ಪ ಕಡಲೆಬೇಳೆ ಮತ್ತು ಅಕ್ಕಿನ ಮನೇಲೆ ಒಂದು 5 ಮಿನಿಟ್ಸ್ ನೆನೆಸ್ಕೊಂಡು ಅದನ್ನು ಸಹ ವೀಳ್ಯದೆಲೆ ಜೊತೆ ಇಟ್ಟರೆ ತುಂಬ ಒಳ್ಳೆಯದು. ಸೊ ಅದಕ್ಕೆ ನಾವು ಅದನ್ನು ತೊಗೊಂಡು ಬಂದಿದ್ದೀನಿ. ಹಾಗೆ ಬಾಳೆ ಎಲೆ ಮತ್ತು ಒಂಬಾಳೆ ಮೇಯ್ನ್ ನಾವು ತೊಗೊಂಡು ಬರಬೇಕು. ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು ಗಂಗಮ್ಮನಿಗೆ ಒಂಬಾಳೆ. ನಾನು ಮಾಡೋದು ಈ ಥರ. ಮತ್ತು ಹಾಗೆ ಅರ್ಚನೆ ಸಹ ಮಾಡಿಸಿದ್ವಿ, ಕುಂಕುಮ ಅರ್ಚನೆ. ನನ್ನ ಹೆಸರಲ್ಲಿ ಮತ್ತು ನನ್ನ ಹಸ್ಬೆಂಡ್ ಹೆಸರಲ್ಲಿ ಕುಂಕುಮ ಅರ್ಚನೆ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಮಾಡಿಕೊಟ್ರು. ಮತ್ತು ತುಂಬ ಅವರೇ ಎಲ್ಲ ಹೇಳ್ತಾರೆ ಯಾವ ಥರ ನಾವು ಪೂಜೆ ಮಾಡಬೇಕು, ಮತ್ತು ನಮ್ಮ ಕೈಲೇ ಮಾಡಿಸ್ತಾರೆ ನೋಡಿ. ಅಲ್ಲಿ ಅಂಗಾರ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೀನಿ ಅಲ್ವಾ. ಸೊ ಎಲ್ಲ ಪ್ರತಿಯೊಂದು ಸ್ಟೆಪ್ಸ್ಗಳು ಅವ್ರು ನಮ್ಗೆ ಹೇಳ್ಕೊಂಡು ಮಾಡಿಸ್ತಾ ಇರ್ತಾರೆ. ಮತ್ತು ಲಾಸ್ಟಿಗೆ ನಾನು ಗಂಗಮ್ಮನ ಮಾಡಿದ್ದು ಏನೂ ಇಟ್ಕೊಳಲ್ಲ. ಸೊ ಎಲ್ಲ ಅವ್ರಿಗೆ ಕೊಡ್ತೀನಿ. ಸ್ಯಾರಿ ಮಾತ್ರ ನಾನು ಇಟ್ಕೊತೀನಿ. ಜಾಕೆಟಿನ ಪೀಸು ದೇವ್ರಿಗೆ ಇದು ಮಾಡ್ತೀನಿ, ಯಾಕಂದರೆ ಅದು ಸ್ಯಾರಿ ನಮಗೆ ಅವ್ರು ವಾಪಸ್ ಕೊಡ್ತಾರೆ.
ಮತ್ತೆ ಗಂಗಮ್ಮ ಎಲ್ಲ ಕಂಪ್ಲೀಟ್ ಆದಾದ್ಮೇಲೆ ಪೂಜೆ ನಾನು ಒಂದು 5 ಜನಕ್ಕೆ ಅರಿಶಿನ ಕುಂಕುಮ ಕೊಡ್ತೀನಿ ಅಲ್ಲೇನೆ. ಸೊ ಏನಕ್ಕಂತಂದ್ರೆ ನಾವು ಮುತ್ತೈದೆಯಾಗಿರ್ಬೇಕು. ಹಾಗೆ ನಾವು ಮಾಡಿದ ಪೂಜೆ ಗಂಗಮ್ಮನಿಗೆ ಸಲ್ಲಬೇಕಂತಂದ್ರೆ ಈ ಥರ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹಿಂದಿನ ಕಾಲದವರು ಮತ್ತು ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಎಲ್ಲ ಹೇಳ್ತಾರೆ, ನಮ್ಮ ಅತ್ತೆ ಎಲ್ಲ. ಸೊ ಹಂಗಾಗ್ಬಿಟ್ಟು ಗಂಗಮ್ಮನ ಪೂಜೆ ಎಲ್ಲ ಮುಗಿಸ್ಕೊಂಡು ಕುಂಕುಮ ಕೊಟ್ಟು ಅದಾದಮೇಲೆ ನಾವು ಇಲ್ಲಿ ಹಣ್ಣು ಕಾಯಿ ಮಾಡ್ಸೋಕ್ಕೆ ಶ್ರೀ ಸಿದ್ಧಲಿಂಗೇಶ್ವರಕ್ಕೆ ಬರ್ತೀವಿ. ನೋಡಿ ಇದೇ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ. ಒಂದು ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು. ಇವತ್ತು ತುಂಬ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತು. ಸೊ ಸಿಕ್ಕಾಪಟ್ಟೆ ಜನ ಇವತ್ತು ಸಂಡೇ ಆಗಿರೋದ್ರಿಂದ, ಬಟ್ ಆದರೂ ಫೈನಲಿ ತೃಪ್ತಿಯಿಂದ ಪೂಜೆ ಆಯಿತು. ಗೈಸ್ ಫೈನಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಗಂಗಮ್ಮನ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಹಾಗೆ ಸಿದ್ಧಲಿಂಗೇಶ್ವರನ ಪೂಜೆ ಕೂಡ ಅಲ್ಲೇ ಮಾಡಿಕೊಡ್ತಾರೆ. ಸಿಕ್ಕಾಪಟ್ಟೆ ಜನ ಗೈಸ್, ಇವತ್ತು ಸಂಡೇ ಅಲ್ವಾ, ಅದರಿಂದ ಎಲ್ಲ ಸಿಕ್ಕಾಪಟ್ಟೆ ಜನ, ಆದರೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಗಂಗಮ್ಮನ ಪೂಜೆನೂ ಅಷ್ಟೇ, ನಾನು ಆ್ಯಕ್ಚುಲಿ 1 ಗಂಟೆಗೆಲ್ಲ ಕ್ಲೋಸ್ ಅಂದ್ಕೊಂಬಿಟ್ಟಿದ್ದೆ, ಬಟ್ ಇಲ್ಲ, ಮಾರ್ನಿಂಗ್ ಒಂದು 10:30 11ಇಂದ ಸ್ಟಾರ್ಟ್ ಆಗಿದ್ದು, ಈಗ ಒಂದು 3ವರೆಗೂ ಇರ್ಬೋದು ಅಂತ ಅಂದ್ಕೊತೀನಿ. ಸೊ ನಮಗೆ ಹೋದ ತಕ್ಷಣವೇ ಚೆನ್ನಾಗಿ ಮಾಡಿಕೊಟ್ರು. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಸಿದ್ಧಗಂಗೆ ಮಠಕ್ಕೆ ಬಂದುಬಿಟ್ಟು ಊಟ ತಿಂದಂಗೆ ಹೋದರೆ ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಸೊ ಹಂಗಾಗಿ ನಮ್ಮ ಸಂತೋರು ಎಲ್ಲರನ್ನೂ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ವಿ. ಗೈಸ್ ತಣ್ಣ ಗಾಳಿ ಬಿಸೈತೆ ಗೈಸ್. ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಇರೋದೆಲ್ಲ ಹೊಂಗೆ ಗಿಡಗಳೇ ನೋಡಿ. ಸೊ ಹಂಗಾಗ್ಬಿಟ್ಟು ತಣ್ಣ ಗಾಳಿ ಬರ್ತೈತಲ್ವ ಸಂತು. ಈ ಶೆಕೆಗೂ ಅದಕ್ಕೂ ನಮ್ಮ ಅತ್ತೆ ಸುಮ್ಮನೆ ಕುತ್ಕೊಂಡೈತೆ, ಯಾರು ಮಾತಾಡೋಲ್ಲ ಗೈಸ್, ಎಲ್ಲ ಮೌನರ ಹತ್ತುತ್ತಾಳವ್ರೆ ಗಂಗಮ್ಮನ ಪೂಜೆ ಮಾಡಿ. ನೋಡಿ ಇಲ್ಲೇ ಎಂಟ್ರೆನ್ಸ್, ಹಿಂಗೆ ಇಲ್ಲ ಸೇ ಜಾತ್ರೆಲೆಲ್ಲ ಇಲ್ಲ ಹೋಗ್ಬೋದು. ಫಸ್ಟ್ ಇಲ್ಲಿ ಗೇಟ್ ಓಪನ್ ಇತ್ತು ಸಂತು, ಇವಾಗ ಇಲ್ಲಿ ಗೇಟ್ ಓಪನ್ ಇಲ್ಲ ಗೈಸ್. ಅಲ್ಲಿ ಆಸೆ ಹೋಗ್ಬೇಕು, ಮೇನ್ ಎಂಟ್ರೆನ್ಸ್ ಎಲ್ಲ ಆಸೆ ಹೋಗ್ಬೇಕು. ಗಂಗಮ್ಮನ ಪೂಜೆ ಮಾಡಿಕೊಂಡು ಇದೇ ರೋಡಲ್ಲಿ ಹಂಗೆ ಸೇಮ್ ಎಂಟ್ರೆನ್ಸ್ ಎಲ್ಲ ಹೋಗಿ ಊಟ ಮಾಡಿಕೊಂಡು ಬ್ಯಾಂಗ್ಳೂರ್ಗೆ ಹೋಗೋದು. ಸಿಗ್ತೀನಿ ಗೈಸ್ ಗಂಗಮ್ಮನ ಪೂಜೆ ಮಾಡಿಕೊಂಡು ಬೆಟ್ಟದಿಂದ ಕೆಳಗಡೆ ಇಳಿದ್ವಿ ಅಲ್ವಾ. ಸೊ ಇದೇ ನೋಡಿ ಮೇನ್ ಎಂಟ್ರೆನ್ಸು. ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ತೀವಿ ಅಂದರೆ ನಾವು ಇದೇ ರೋಡಲ್ಲಿ ಹೋಗಬೇಕು. ಮೇನ್ ಎಂಟ್ರೆನ್ಸೇ ಸಿದ್ಧಗಂಗೆ ಮಠಕ್ಕೆ ಇದು. ಸೊ ನೋಡಿ ಮಕ್ಕಳೆಲ್ಲ ಊಟ ಮುಗಿಸ್ಕೊಂಡು ಆಲ್ರೆಡಿ ಹೋಗ್ತಾ ಇದ್ದಾರೆ. ನಾವು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಸಿದ್ಧಗಂಗಾ ಮಠ ಇದೇ ಮೇನ್ ಎಂಟ್ರೆನ್ಸಲ್ಲಿ ಊಟಕ್ಕೆ ಹೋಗೋದು. ಮತ್ತು ಸಿದ್ಧಗಂಗೆ ಸ್ವಾಮೀಜಿಗಳು ಅಲ್ಲೇ ಸಹ ಕುತ್ಕೊತಾ ಇದ್ದಿದ್ದು. ನಾವು ಫೈನಲಿ ಊಟನೂ ಸಹ ಮುಗಿಸ್ಕೊಂಡ್ವಿ. ನನಗೆ ಮಠದ ಊಟ ಅಂದರೆ ತುಂಬ ಇಷ್ಟ. ಓಕೆ ಗಾಯ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡಿ ಗೈಸ್. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು.